ನಿರ್ಣಯವನ್ನು ತೆಗೆದರೂ ಸಹ ಈ ವಾರದಲ್ಲಿ ಮತ್ತೆ ಮಳೆ ಇವತ್ತು ನಮ್ಮಿಂದ ದೂರ ಆಗಿ ಈಗ ಬರ್ತಾ ಇರುವಂತಹ ಬೆಳೆಗಳಿಗೂ ಸಹ ಇವತ್ತು ಕಂಟಕವಾಗಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಕಡೆ ಬೆಳೆದಂತ ಬೆಳೆ ಕೈಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಹುಶಃ ಸಂದರ್ಭದಲ್ಲಿ ಸರ್ಕಾರ ರೈತರ ನೆರವಿಗೆ ಧಾರಿಸುವಂತಹ ಕೆಲಸವನ್ನು ಮಾಡಿ ಈ ಸಂದರ್ಭದಲ್ಲಿ ಹೇಳಿ ಕುಡಿಯುವ ನೀರಿನ ಸಮಸ್ಯೆ ಬಹುಶಃ ಹಿರೇಕೆರೂರು ಕ್ಷೇತ್ರದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಇವತ್ತು ಕುಡಿಯುವ ನೀರನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸುಮಾರು 75 ಲಕ್ಷ ಹಣವನ್ನು ಕೊಡುವ ಜೊತೆಗೆ ಮತ್ತೆ 1 ಕೋಟಿ ರೂಪಾಯಿಗಳನ್ನು ನೆರವನ್ನು ಕುಡಿಯುವ ನೀರಿಗೆ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಹೊಳೆಗಳಲ್ಲಿ ನೀರಿನ ಪ್ರಮಾಣ ಸಹ ಇವತ್ತು ಬಹಳಷ್ಟು ಕುಂಠಿತವಾಗಿದೆ. ಇವತ್ತು ಮೊದಲಿಗೆ ಹೊಳೆಗಳಲ್ಲಿ ನೀರಿನ ಪ್ರಮಾಣ ಬರಲಿದ್ದರಿಂದ ಏತ ನೀರಾವರಿ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಪ್ರಾರಂಭ ಆಗಿರಲಿಲ್ಲ. ಆದರೆ ಇವತ್ತು ಪ್ರಾರಂಭ ಆದ ನಂತರ ಮತ್ತೆ ಮಳೆಯ ಕೊರತೆಯಿಂದ ಇವತ್ತು ಸುನ್ನಿ ಏತ ನೀರಾವರಿ ಯೋಜನೆ ಕಳೆದ 2 ದಿವಸಗಳಿಂದ ಇವತ್ತು ಬಂದಾಗಿದೆ. ಅದೇ ರೀತಿ ಇವತ್ತು ವರ್ಧಾ ನದಿಯೂ ಸಹ ನೀರಿನ ಮಟ್ಟ ಇದರಿಂದ ಅಲ್ಲಿಯ ಏತ ನೀರಾವರಿ ಯೋಜನೆಗಳು ಸಹ ಬಂದಾಗುವಂಥ ಸಂದರ್ಭವಿದೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಆಗಮಿಸಬೇಕಾಗಿದೆ. ಆ ಕಾರಣದಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಅತ್ಯಂತ ತೀವ್ರವಾಗಿ ಬಗೆಹರಿಸುವಂತಹ ದಿಕ್ಕಿನಲ್ಲಿ ನಮ್ಮ ಸರ್ಕಾರದ ಪ್ರಯತ್ನ ಇವತ್ತು ನಡೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಬರಗಾಲ ಅಂತ ಘೋಷಣೆ ಮಾಡಲಿಕ್ಕೆ ಇವತ್ತು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಬಹುಶಃ ಅವರು ಸಹ ಆಡಳಿತವನ್ನು ಈ ಹಿಂದೆ ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಯಾವ ಬರದ ಚರ್ಚೆ ಆಗಲೇ ಅಲ್ಲಿ ಡಾಟ್ ಅಂತ ಡಿಕ್ಲೇರ್ ಮಾಡ್ದಾರನೆ ಬರ ಇದ್ರೆ ಡಿಕ್ಲೇರ್ ಮಾಡ್ತಾರ. ನಿಮಗೆ ಗೌರವ ಇದ್ರೆ ಮೊದಲು ಬರದ ಬಗ್ಗೆ ಚರ್ಚೆ ಮಾಡಿ, ಆತ್ಮಸಾಕ್ಷಿ ಇದ್ರೆ ಬರದ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋದು ಎಲ್ಲ ಆಗುತ್ತೆ. ಇವಾಗ ಬರೀ ರಾಜಕೀಯಕ್ಕೆ ದೊಂಬರಾಟ ಮಾಡಬೇಡಿ, ಸ್ವಲ್ಪ ಗೌರವದಿಂದ ನಡೆಸಲಿ. ಎಲ್ಲ ನಾವು ತೀರಿಗೆ ಬಂದಲ್ವಾ ಜಿಲ್ಲೆನಲ್ಲೆಲ್ಲ ಬರ ಡಿಕ್ಲೇರ್ ಮಾಡ್ಬೇಕು ಅಂತ ಇಲ್ಲಿ ಚರ್ಚೆ ಆಗಲೇ ಬರ ಪರಿಸ್ಥಿತಿ ಡಿಕ್ಲೇರ್ ಮಾಡ್ತಾರೆ. ಬರ ಯಾರು ಡಿಕ್ಲೇರ್ ಮಾಡೋದು ಈ ದೊಂಬರಾಟ ಯಾಕೆ ಈ ಕರ್ನಾಟಕ ರಾಜ್ಯಕ್ಕೆ ಹಾಳು ಮಾಡ್ತಾ ಇದ್ರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜೀನಾಮೆ ಕೊಡಿದ್ದ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಾಕೆ ಸಭೆ ಮಾಡ್ತಾರೆ. ಸ್ವಲ್ಪ ಆತ್ಮಸಾಕ್ಷಿ ಬೇಕು, ಹಾಳು ಮಾಡಬಾರ್ದು. ಹಿಂಗೆ ಅಧ್ಯಕ್ಷ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಬರಮರಿ ಅಲ್ಲಿ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ನೀವೆಲ್ಲಿ ಸದನದ ಮಾತಾಡುವಂತೆ ಸಭೆಯನ್ನ 15 ನಿಮಿಷ ಮುಂದೂಡಿ ನಾಲ್ಕು ಡಂಬ್ರಾಟಾಡಿ ಮತ್ತೆ 4:40 ಒಂದ್ ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಲನ